ಒಂದಲ್ಲ ಒಂದು ವಿಚಿತ್ರ ಪ್ರೇಮ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರುತ್ತೆ. ಇತ್ತೀಚೆಗೆ ಪ್ರೀತಿ ಪ್ರೇಮ ಅಂತ ಮದುವೆ ಟೈಮ್ನಲ್ಲಿ ಮನೆ ಬಿಟ್ಟು ಹೋಗುವ ಕೇಸ್ಗಳು ಹೆಚ್ಚಾಗ್ತಿದೆ. ಚಿಕ್ಕಬಳ್ಳಾಪುರದಲ್ಲೂ ಇಂತಹದ್ದೇ ಘಟನೆ ನಡೆದಿದೆ. ಆತ ವರಸೆಯಲ್ಲಿ ತಮ್ಮನಾಗಬೇಕು, ಪ್ರೀತಿ ಮದುವೆ ಎಲ್ಲ ಬೇಡ, ನಾವು ಫಿಕ್ಸ್ ಮಾಡಿದ ಹುಡುಗನನ್ನೇ ಮದುವೆ ಆಗು ಅಂದ್ರೂ ಪೋಷಕರ ಮಾತಿಗೆ ಒಪ್ಪದ ಯುವತಿ ಲವ್ವರ್ ಜೊತೆಗೆ ಪರಾರಿಯಾಗಿದ್ದಾಳೆ. ದೇವನಹಳ್ಳಿ ಮೂಲದ ಸಾವನಕನಹಳ್ಳಿ ಶಶಿಕಲಾ, ಹೊಸಕೋಟೆ ಮೂಲದ ಹಳೆ ಊರಿನ ಪ್ರವೀಣ್ ಪ್ರೀತಿಗೆ ಮನೆಯವರು ವಿರೋಧ ಮಾಡಿದ್ದಾರೆ. ಅಕ್ಕ ತಮ್ಮನ ವರಸೆ ಆಗಬೇಕು, ಮದುವೆ ಬೇಡ ಅಂತ ಪೋಷಕರು ರಂಪಾಟ ಮಾಡಿದ್ದಾರೆ. ಬಳಿಕ ಮತ್ತೊಬ್ಬ ಹುಡುಗನನ್ನ ಹುಡುಕಿ ಯುವತಿಗೆ ಮದುವೆ ಕೂಡ ಫಿಕ್ಸ್ ಮಾಡಿದ್ರು. ಶಶಿಕಲಾ ಹಾಗೂ ಪ್ರವೀಣ್ ಇಬ್ಬರು ಸಂಬಂಧಿಕರಾಗಿದ್ದು ಕಳೆದ 3 ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡ್ತಿದ್ರು ಎನ್ನಲಾಗ್ತಿದೆ. ವರಸೆಯಲ್ಲಿ ತಮ್ಮನಾಗಬೇಕಿದ್ದವನ ಜೊತೆ ಪ್ರೀತಿಯಲ್ಲಿ ಬಿದ್ದ ಶಶಿಕಲಾ ಆತನನ್ನೇ ಮದುವೆ ಆಗಬೇಕು ಅಂತ ಪಟ್ಟು ಹಿಡಿದಿದ್ಲು. ಇದಕ್ಕೆ ಮನೆಯವರು ವಿರೋಧ ಮಾಡಿದ್ದಾರೆ. ಈ ಯುವತಿಗೆ ಕಳೆದ ತಿಂಗಳಷ್ಟೇ ಮತ್ತೊಬ್ಬನ ಜೊತೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆಗೆ ಹಸೆಮಣೆ ಏರಬೇಕಿದ್ದ ಶಶಿಕಲಾ ಮನೆ ಬಿಟ್ಟು ಪರಾರಿಯಾಗಿದ್ದಾಳೆ. ಅಕ್ಕ ತಮ್ಮನ ವರಸೆ ಅಂದ್ರೂ ಕೇಳದ ಜೋಡಿ ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ. ಮದುವೆ ಬಳಿಕ ಈ ಜೋಡಿ ಚಿಕ್ಕಬಳ್ಳಾಪುರ ಎಸ್ಪಿ ಮೊರೆ ಹೋಗಿದ್ದಾರೆ. ಭದ್ರತೆ ಹಾಗೂ ನ್ಯಾಯ ಕೊಡಿಸುವಂತೆ ಪೊಲೀಸರ ಮುಂದೆ ನವ ಜೋಡಿ ಮನವಿ ಮಾಡಿದೆ. ಈ ಸಂಬಂಧ ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವರಸೆಯಲ್ಲಿ ಅಕ್ಕ ತಮ್ಮ ಆದರೂ ಈ ಥರ ಮದುವೆ ಆಗಿದ್ದು, ಪ್ರೀತಿಸಿದ್ದು ಸರಿನಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇತ್ತೀಚಿನ ದಿನಗಳಲ್ಲಿ ಇಂತಹ ಕೇಸ್ಗಳು ಹೆಚ್ಚಾಗ್ತಿರೋದರ ಬಗ್ಗೆ ಆತಂಕವೂ ಕೂಡ ಆಗ್ತಾ ಇದೆ. ಇದರ ಬಗ್ಗೆಯೂ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.